ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ನಮ್ಮ ಸ್ಟೇಟ್ಮೆಂಟ್ಗೆ ಸರಿಯಾದ ಸ್ಟೇಟ್ಮೆಂಟ್. ಅದಕ್ಕೆ ಧಾರ್ಮಿಕ ವ್ಯವಸ್ಥೆಯೊಳಗೆ ಅದು ಮೈಸೂರು ದಸರಾ ಹಬ್ಬ ಅಂತಾರೆ. ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ದೀವಿ. ಧಾರ್ಮಿಕ ವಿಧಿವಿಧಾನದಿಂದ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದಂಥದ್ದು. ಅಲ್ಲಿ ಈ ಮುಸ್ಲಿಮ್ರೊಬ್ಬರು ಮುಖಂಡ, ಅವ್ರ ಬಗ್ಗೆ ಅಪಾರ ಗೌರವ, ಬೂಕರ್ ಪ್ರಶಸ್ತಿ ತೊಗೊಂಡೋದು ನಮ್ಮ ರಾಜ್ಯದಲ್ಲಿ ಇಲ್ಲ. ಎಂಥ ಗೌರವ ಕೊಟ್ಟು ಕಡಿಮೆನೇ ಅವರಿಗೆ. ಆ ಸಾಹಿತ್ಯಗಳಾಗಿ ಕರೆಯುವಂಥದ್ದು ಬೇರೆ, ಆಮೇಲೆ ಧಾರ್ಮಿಕ ವಿಧಿವಿಧಾನಗಳಾಗುವಂಥದ್ದು. ಅದು ಮೈಸೂರು ಮಹಾರಾಜನ ಬಂದಂಥದ್ದು, ತಲೆ ತಲಾಂತರ 200-400 ವರ್ಷಗಳಿಂದ ಬಂದಂಥದ್ದು ಧಾರ್ಮಿಕ ಕಾರ್ಯಕ್ರಮ ಅದು. ಆಮೇಲೆ ಸರ್ಕಾರ ಸುಪರ್ದಿಗೆ ತಗೊಂಡಂಥ ಕಾರ್ಯಕ್ರಮ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ. ಸ್ವಾತಂತ್ರ್ಯ ಬಂದ ನಂತರ ಮೊದಲು ಮೈಸೂರು ಮಹಾರಾಜ ಆಚರಣೆ ಮಾಡ್ತಿದ್ರು. ಧಾರ್ಮಿಕ ವಿಧಿವಿಧಾನ, ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿದ್ರು. ಈಗ ನಾವು ಯಾರನ್ನ ಕರೆಸ್ತಾ ಇದ್ದೀವಿ ಅಲ್ಲಿ ಗೆಸ್ಟ್ ಅಂತ ತಿಳ್ಕೊಂಡು, ಅವರು ಒಂದು ಸಮುದಾಯಕ್ಕೆ ಸೇರಿದಂಥವ್ರು, ಒಂದು ಮತಕ್ಕೆ ಸೇರಿದಂಥವ್ರು. ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇಲ್ಲದಂಥ ಕಾರಣಕ್ಕೆ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನಾದರೂ ಮಾಡ್ತಾ ಇದ್ದೇನೆ.